ನೀವೇನು ಮಾಡಿದ್ರಿ, ನಾವೇನು ಮಾಡಿ, ಅದೇ ಬೇಕು. ಒಂದು ದೊಡ್ಡ ಚರ್ಚೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು. ಈಗ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಆವತ್ತಿಂದ ಇವತ್ತರೆಗೂ ಕೂಡ ಯಾವ್ದಾದ್ರು ಒಂದು ತಿದ್ದುಪಡಿಗಳಾಗಿದ್ರೆ, ಈಗ ರೀಸೆಂಟ್ ಆಗಿ ಮನಮೋಹನ್ ಸಿಂಗ್ ಅವ್ರ ಕಾಲದ ತಿದ್ದುಪಡಿ ಲೆಕ್ಕ ಹಾಕೊಳ್ಳಿ. ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್, ರೈಟ್ ಟು ಇನ್ಫಾರ್ಮೇಶನ್, ನಮ್ಮ ರೈಟ್ ಟು ಎಂಪ್ಲಾಯ್ಮೆಂಟ್, ಆಮೇಲೆ ಕೊನೆಗೆ ನಾವು ಅರಣ್ಯ ಭೂಮಿನ ಅವ್ರಿಗೆ ಜನರಿಗೆ ಟ್ರೈಬಲ್ಸ್ಗೆ ಕೊಡಬೇಕು ಅಂತೇಳಿ, ಹಿಂದೆ ಅರಣ್ಯ ನಮ್ಮ ರೆಗ್ಯುಲರ್ ಅವ್ರಿಗೆ ಭೂಮಿನ ಕೊಡಬೇಕು ಅಂತೇಳಿ ಉಳೋನ್ಗೆ ಭೂಮಿ ಕೊಡಬೇಕು ಅಂತ ಬ್ಯಾಂಕ್ ರಾಷ್ಟ್ರೀಕರಣ, ಅದೊಂದು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಹಂಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ರಕ್ಷಣೆ ಮಾಡುವಂತಹ ಸಂದರ್ಭ ಇಂದ ಹಿಡಿದು ಈ ದೇಶಕ್ಕೆ ಅನೇಕ ವಿಚಾರಗಳನ್ನ ರಾಜ್ಯಗಳಿಗೆ ಹೆಚ್ಚಿಗೆ ಒತ್ತನ್ನ ಕೊಟ್ಟದ್ದು ನೆಹರು ಕಾಲದಲ್ಲಿ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಆವತ್ತಿನ ಕಾಲದಲ್ಲಿ ಇಂಡಿಯನ್ ನಮ್ಮ ಏರ್ಲೈನ್ಸ್ನ ಪ್ರಾರಂಭ ಮಾಡಬೇಕಾದ್ರೆ ಬೇಕಾದಷ್ಟು ದೊಡ್ಡ ಚರ್ಚೆ, ಟಾಟಾ ಅವ್ರಿಗೆ ಎಲ್ಲ ಪ್ರೋತ್ಸಾಹ ಕೊಟ್ಟು, ಈಗ ಇಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನು ಕೂಡ ಅವರು ಆ ಒಂದು ಟಾಟಾ ಸಂಸ್ಥೆ ಅವರಿಗೆ ಕೊಟ್ಟು ಹೇಳಿ ಇಲ್ಲಿ ಬಂದು ಅವರು ಪಾಲ್ಗೊಂಡು ಇನಾಗ್ರೇಟ್ ಮಾಡಿ ಅನೇಕ ನೀರಾವರಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡ್ಕೊಂಡು ಬಂದದ್ದನ್ನು ಈಗ ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ HAL, ಏರ್ಫೋರ್ಸು ಇವೆಲ್ಲ ಇಷ್ಟು ದೊಡ್ಡ ಸ್ಟ್ರಾಂಗ್ ಇದೆ ಅಂತಂದರೆ ಅವರ ಕಾಲದಲ್ಲಿ ಹಾಕಿದಂಥ ಅಡಿಪಾಯನ ಇವತ್ತು ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಕೋಲಾರ್ ಗೋಲ್ಡ್ ಫೀಲ್ಡ್ ಒಂದು ಬಿಟ್ಟರೆ ಈ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಕಂಪನಿ ಅದು ಮುಚ್ಚೋಯ್ತು, ಈಗ ಬೇರೆ ಕಾರಣದಿಂದ ಅದು ಬೇರೆ ವಿಚಾರ. ಅದು ಬಿಟ್ಟರೆ ಇನ್ನು ಯಾವುದೇ ಇಂಡಸ್ಟ್ರೀಸ್ ಬಗ್ಗೆ PSU ಬಗ್ಗೆ ಆಗಿತ್ತು ಅಂತಂದರೆ ಇದು ನೆಹರೂರವರ ದೂರದೃಷ್ಟಿ, ಅವರ ಅಭಿವೃದ್ಧಿಯ ಮಾದರಿ. ಈ ರೀತಿ ಸಾವಿರಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ನಮಗೆಲ್ಲ ಕೂಡ ಅವಕಾಶಗಳನ್ನು ಇವತ್ತಿದೆ. ಸೊ ಇಡೀ ಪ್ರಪಂಚ ಬಹಳ ಅತ್ಯುತ್ತಮವಾದಂಥ ಒಬ್ಬ ನಾಯಕ ಅನ್ನೋದನ್ನು ಅವತ್ತಿನ ಕಾಲದಲ್ಲೇ. ಆಮೇಲೆ ನೀವೆಲ್ಲ ಗಮನಿಸಬೇಕು. ಈಗ ನಾವು ರಾಜಕಾರಣಕ್ಕೆ ಬಂದಮೇಲೆ ನಾವು ಸಾರ್ಕ್ ನೋಡ್ದು. ಸಾರ್ಕ್ ಬೆಂಗಳೂರಿನಲ್ಲೇ ನಡೀತು, ವಿಧಾನಸೌಧದಲ್ಲೇ ನಡೀತು. ಅದಾದಮೇಲೆ ಇಲ್ಲಿ ಹೋಗಿ ನಂದಿ ಹಿಲ್ಸಲ್ಲಿ ಸಾರ್ಕ್ ನಡೀತು. ನಮ್ಮ ಸುತ್ತಮುತ್ತ ದೇಶದಲ್ಲಿ ನಮ್ಗೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದೋ, ಯಾವ ರೀತಿ ವಿಶ್ವಾಸ ಇತ್ತು, ನಮ್ಮ ಫಾರಿನ್ ರಿಲೇಷನ್ಶಿಪ್ ಹೆಂಗಿತ್ತು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಷ್ಟು ದೇಶಗಳು ನಮ್ಮ ಜೊತೆ ವೋಟ್ ಹಾಕ್ಕೊಂಡು ನಮ್ಮ ನಾಯಕಿಯನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ರು. ನೆಹರೂರ ಜೊತೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಂಡಿದ್ರು. ನಮಗೂ ಇವ್ರಿಗೂ ವಿಭಜನೆ ಆದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಅವರು ನಮಗೆ ಈ ದೇಶನ ಕೊಟ್ಟು ಹೋಗೋ ಸಂದರ್ಭದಲ್ಲೂ ಕೂಡ ನಮ್ಮ ಮೇಲೆ ಅವರು ವೈಷಮ್ಯವನ್ನು ಅವ್ರು ಕಾಣಕ್ಕೆ ಹೋಗಲಿಲ್ಲ. ಅವರು ಏನಪ್ಪ ಕಿತ್ಕೊಂಡ್ರು ಮಾಡಿದ್ರು ಅಂತೇಳಿ ಅವ್ರು ಕಾಣಲಿಲ್ಲ. ಸೊ ನಮ್ಮ ರಿಲೇಷನ್ಶಿಪ್ಪು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಭಾಳ ಉತ್ತಮವಾಗಿ ಇದ್ದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಈಗ ನಮ್ಮ ಜೊತೆ ಯಾರೂ ಇಲ್ಲ, ಪಕ್ಕದ ರಾಜ್ಯಗಳು, ಪಕ್ಕದ ದೇಶಗಳು ಯಾರು ಕೂಡ ನಮಗಿಲ್ಲ. ನಮ್ಮ ವಿರೋಧಿಗಳೆಲ್ಲ ಬಂದು ಹೊರಗಡೆ ಬಂದು ಸುತ್ತಮುತ್ತಲು ಬಂದು ಈಗ ನಮ್ಮ ಆಕ್ರಮ ಮಾಡಲಿಕ್ಕೆ, ನಮಗೆ ತೊಂದರೆ ಮಾಡಲಿಕ್ಕೆ ಇವತ್ತೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಹಂಗೆ ನಮ್ಮ ದೇಶದ ಫಾರಿನ್ ರಿಲೇಷನ್ಶಿಪ್ ಏನಿತ್ತು ಅದನ್ನು ಭಾಳ ಉತ್ತಮವಾಗಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗೆಲ್ಲ ಕೂಡ ಅದನ್ನು ನಾವು ನಡೆಸ್ಕೊಂಡು ನಾವು ಬಂದಿದ್ದೀವಿ. ಇದಕ್ಕೆ ನಾಯಕತ್ವವನ್ನು ವಹಿಸಿದ್ದೇ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಅವರು ಹಾಕ್ಕೊಟ್ಟಂಥ ಮಾದರಿ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೆ ಸುತ್ತಮುತ್ತಲು ನಮ್ಮೆಲ್ಲ ನೈಬರ್ಸ್ನು ಕೂಡ ಭಾಳ ಚೆನ್ನಾಗಿ ನಾವು ಉಳಿಸ್ಕೊಂಡು ಹೋಗ್ತಿದ್ದಂಥ ಕೆಲಸ ಆವತ್ತಿಂದನೂ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ವು. ಈಗ ಈ ಸಮಸ್ಯೆ ಆದದಕ್ಕೆ ಇಂಥ ಎಲ್ಲ ಕಾರಣಗಳು ಕೂಡ ಇವತ್ತು ಆಗಿದೆ. ಸೊ ಅದರಿಂದ ಲಕ್ಷಾಂತರ ಜನ ವಿಜ್ಞಾನಿಗಳನ್ನು, ವೈದ್ಯರನ್ನು, ಆವತ್ತಿನ ಕಾಲದಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಇವತ್ತು ಬೆಳೆಸಿ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥದ್ದು, ಕೈಗಾರಿಕಾ ಕ್ರಾಂತಿಯನ್ನು ಕೊಟ್ಟಂಥದ್ದು, ನೀರಾವರಿ ಕ್ರಾಂತಿಯನ್ನು, ಹಸಿರು ಕ್ರಾಂತಿಯನ್ನು ಕೊಟ್ಟಂಥದ್ದು. ಇದನ್ನು ನಾವೆಲ್ಲ ನೋಡಿ ನಮ್ಗೆ ಭಾಳ ಸಂತೋಷ ಆಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಆರ್ಥಿಕತೆಯ ಒಂದು ಬದ್ಧತೆ, ಒಂದು ಪ್ಲಾನಿಂಗ್, ನಮ್ಮ ಮಾಸ್ಟರ್ ಪ್ಲಾನಿಂಗ್ ಏನು ನಮ್ಮ ಕಮಿಷನ್ ಇದೆಯಲ್ಲ, ಫೈನಾನ್ಸ್ ಕಮಿಷನ್ಗಳಂತ ಏನು ನಾವೇನು ಇವತ್ತು ಕರಿತೀವಿ, ಅದನ್ನೇ ಅವತ್ತಿನ ಕಾಲದಲ್ಲಿ ಯಾವ ರಾಜ್ಯಕ್ಕೆ ಯಾವ ದಿಕ್ಕಿನಲ್ಲಿ ಹಣವನ್ನು ಕೊಡಬೇಕು ಅನ್ನೋದು ಕೂಡ ಆ ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ರೂಪವನ್ನು ಸೃಷ್ಟಿ ಮಾಡಿದಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಸ್ಮರಿಸ್ಕೊಳ್ಳಿಕ್ಕೆ, ಅವರ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ, ನಿಜವಾಗ್ಲೂ ಭಾಳ ಸಂತೋಷ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಜನರಿಗೆ ಕೊಟ್ಕೊಂಡು ಬರ್ತಾ ಇದ್ದೇವೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಗ್ಯಾರಂಟಿ ಯೋಜನೆಯ ಸಮಿತಿಯವರು ಕೂಡ ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಸರ್ಕಾರ ಏನು ಕೆಲಸವನ್ನು ಮಾಡಿದೆ, ಏನು ಕೊಡ್ತಾ ಇದೆ ಅನ್ನೋದನ್ನು
ಅವರೆಲ್ಲರೂ ಕೂಡ ಜನರ ಮಧ್ಯೆ ಸಂಪರ್ಕವನ್ನು ಇಟ್ಕೊಂಡು ಜನರಿಗೆ ಮಂದಟ್ಟು ಮಾಡ್ಕೊಳ್ಳುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಅದು ನಮ್ಮ ಕೆಲಸ, ಆಡಳಿತ ಮಾಡೋದು ನಮ್ಮ ಕೆಲಸ, ಜನರ ಮಧ್ಯೆ ಅದನ್ನು ಅವ್ರ ಜೊತೆ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದು ನಿಮ್ಮ ಕೆಲಸ. ಈ ನಿಟ್ಟಿನಲ್ಲಿ ಮಾಡಬೇಕು. ನಾಳೆ ಬೆಳಗ್ಗೆ ನಾವು ಜೈ ಹಿಂದ್, ನಾಳೆ ಬೆಳಗ್ಗೆ 9 ಗಂಟೆಗೆ ನಾವು ಜೈ ಹಿಂದ್ ಸಭಾವನ್ನ ನಮ್ಮ ಪಕ್ಷದ ಮುಖಂಡತ್ವದಲ್ಲಿ ಪಕ್ಷಾತೀತವಾಗಿ ನಾವು ಕೆಲವರಿಗೆಲ್ಲ ಕೂಡ ನಾವು ಈ ದೇಶದ ಸೈನಿಕರನ್ನ, ಮಾಜಿ ಸೈನಿಕರನ್ನೆಲ್ಲ ಕೂಡ ನಾವು ಆಹ್ವಾನವನ್ನು ಮಾಡಿ ಟೌನ್ ಹಾಲ್ನಲ್ಲಿ ನಾವು ಇದನ್ನ ನಡೆಸ್ತಾ ಇದ್ದೇವೆ. ಇದು ತಾವು ಬಂದು ವೇಣುಗೋಪಾಲ್ ಅವರು, ನಮ್ಮ ಸುರ್ಜಿವಾಲ್ ಅವರು ಬರ್ತಾ ಇದ್ದಾರೆ, CM ಅವರು ಬರ್ತಾ ಇದ್ದಾರೆ, ನಾನು ಇರ್ತೀನಿ. ನೀವೆಲ್ಲ ಬಂದು ದೂರದಿಂದ ಹಿಂದೆಗಡೆ ಕೂತ್ಕೋಬೇಕು, ಮುಂದೆ ಕೂತ್ಕೊಳ್ಳೋದಲ್ಲ. ಒಳಗಡೆ ಜಾಗ ಇಲ್ಲ, ಲೆಫ್ಟ್ ಅಲ್ಲಿ ನಾವು ಇದಾಕಿದ್ ಅನ್ಕೋತೇವೆ. ಯಾರ ಬಂದ್ರೆ ಗೊತ್ತಾಗ್ತಿರೋ ಚಿಂತೆ ಇಲ್ಲ, ಹೊರಗಡೆ ಎಲ್ಲಿ ಹಾಕ್ತೀನಿ. ಇದು ಸೈನಿಕರ ಕಾರ್ಯಕ್ರಮ, ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ದೇಶಕ್ಕೆ ಅವರ ಪ್ರಾಣನೇ ಕೊಡಕ್ ರೆಡಿ ಆಗಿರೋಂಥವ್ರದ್ದು ಒಂದು ಕಾರ್ಯಕ್ರಮ, ಅವ್ರಿಗೆ ಸ್ಪರ್ಶುವಂತ ಕಾರ್ಯಕ್ರಮ ಇದು. ನೀವೆಲ್ಲ ಹಿಂದೇನೋ ಮೇಲೆನೋ ಕೂತ್ಕೊಳ್ಳಿ, ಬಂದು ಮುಂದೆ ಕೂತ್ಕೊಂಡ್ಬಿಡಕ್ ಹೋಗ್ಬಿಡಿ. ಎಲ್ಲ ಮುಂದೆ ಕೂತ್ರೆಲ್ಲ ಖಾಲಿ ಮಾಡಿಸ್ಬೇಕು. ಡ್ರೆಸ್ ಹಾಕೊಂಡು ಬರ್ಬೇಕಾಯ್ತದೆ, ಬೇರೆಯವ್ರೆಲ್ಲ ಆರ್ಮಿ ಡ್ರೆಸ್ ಹಾಕೊಂಡು ಬರ್ಬೇಕು. ಅದನ್ನೆಲ್ಲ ಕೂಡ ಕಾರ್ಯಕ್ರಮ ಕೂಡ ನಾವು ನಡೆಸ್ತಾ ಇದ್ದೇವೆ. ಸೊ ಅದಕ್ಕೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸುಮ್ಮನೆ ತಿಳಿಸ್ತಾ ಇದ್ದೀನಿ, ಫಾರ್ ಇನ್ಫಾರ್ಮೇಶನ್ ಅಷ್ಟೇ. ಸೊ ಬಂದು ನೋಡ್ಬೇಕಾದ್ರೆ ಹೊರಗಡೆ ನಿಂತ್ಕೊಂಡು ನೋಡಿ ಅಷ್ಟೇ. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ, ನೆಹರೂರವರ ಆಚಾರ ವಿಚಾರವನ್ನ ಪ್ರಚಾರ ಮಾಡುವಂತ ಕೆಲಸ ನೀವು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡೋಣ ಅನ್ನೋ ಮಾತನ್ನ ಹೇಳಿ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.